ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಇಚ್ಛಪಡ್ತೇನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂಬ ಹೆಸರೇ ಸೂಚಿಸುವಂತೆ ಈಶ್ವರನಾಗಿರುವಂತಹ ನಿರಾಕಾರನಾಗಿರುವಂತಹ ಪರಮಾತ್ಮ ಈ ಸೃಷ್ಟಿಯ ಮೇಲೆ ಅವತರಿಸಿ, ಅಂದರೆ ಒಬ್ಬ ವೃದ್ಧ ಮಾನವ ಶರೀರವನ್ನು ಆಧಾರವಾಗಿ ಪಡೆದುಕೊಂಡು 1936ನೇ ಇಸವಿಯಲ್ಲಿ ಈ ಒಂದು ವಿದ್ಯಾಲಯವನ್ನು ಪ್ರಾರಂಭ ಮಾಡಿದರು. ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಲಕ್ಷ್ಯ ಏನು ಅಂತಂದರೆ ಮಾನವನಿಂದ ದೇವಮಾನವ ಆಗುವಂಥದ್ದು, ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಇವತ್ತು ಜಗತ್ತಿನಲ್ಲಿ ಎಲ್ಲ ರೂಪದ ಶಿಕ್ಷಣವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಅಗತ್ಯ ಇರುವಂಥದ್ದು ಆಧ್ಯಾತ್ಮಿಕ ಶಿಕ್ಷಣ, ನೀತಿ ಶಿಕ್ಷಣ, ಚಾರಿತ್ರ್ಯದ ಶಿಕ್ಷಣ. ಈ ಆಧ್ಯಾತ್ಮಿಕ ನೀತಿ ಚಾರಿತ್ರ್ಯದ ಶಿಕ್ಷಣವನ್ನು ಕೊಟ್ಟು ಮಾನವನಿಂದ ದೇವಮಾನವನನ್ನಾಗಿ ಮಾಡುವ ಲಕ್ಷ್ಯ ಮತ್ತು ಉದ್ದೇಶ ಈಶ್ವರೀಯ ವಿಶ್ವವಿದ್ಯಾಲಯದಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ 137 ದೇಶಗಳಲ್ಲಿ ಸೇವೆ ಮಾಡ್ತಾ ಇದೆ ಹಾಗೂ 8,500 ಸೇವಾ ಕೇಂದ್ರಗಳಿದ್ದಾವೆ. 9 ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು, ಅರ್ಥಾತ್ ವಿದ್ಯಾರ್ಥಿಗಳು ಅಂದರೆ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಅಂತ ಅರ್ಥ ಅಲ್ಲ, ಈ ರಾಜಯೋಗದ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡ್ತಾ ಇದ್ದಾರೆ. ಹಾಗೂ ಈ ವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಈ ವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ದಾದಿ ರತನ್ ಮೋಹಿನಿ ದಾದಿಜಿಯವರು 100 ವರ್ಷದವರಿದ್ದಾರೆ. ಹಾಗೂ ಅನೇಕ ಲಕ್ಷಾಂತರ ಯುವಕ ಯುವತಿಯರು ಬ್ರಹ್ಮಚಾರಿಣಿಯರಾಗಿ ತಮ್ಮ ಜೀವನವನ್ನು ಸಂಪೂರ್ಣ ತಮ್ಮ ತನು ಮನ ಧನವನ್ನು ಈಶ್ವರೀಯ ಸೇವೆಗಾಗಿ ಅರ್ಪಿಸಿ ಈ ಒಂದು ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆಗಾಗಿ ತಮ್ಮ ಜೀವನವನ್ನು ಮುಡುಪಿಟ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ, ಭೇದ ಭಾವನೆ ಇಲ್ಲದೆ ಸರ್ವರು ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣದ ಕಾರ್ಯವನ್ನು ಸರ್ವರು ಮಾಡ್ತಾ ಇದ್ದಾರೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಶಿಕ್ಷಣ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ. ಮಹಿಳಾ ಸಶಕ್ತೀಕರಣ, ಯುವ ಸಶಕ್ತೀಕರಣ, ರೈತ ಸಶಕ್ತೀಕರಣ, ಈ ರೀತಿ ಸಮಾಜದ ಎಲ್ಲ ವರ್ಗದ ಜನರು ಮಾನಸಿಕವಾಗಿ ಸಶಕ್ತರಾದಾಗ ಅನೇಕ ರೂಪದಿಂದ ಬರುವಂತಹ ಜೀವನದಲ್ಲಿ ಎದುರಿಸುವಂತಹ ಅನೇಕ ರೂಪದ ಏರುಪೇರುಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು ಸಹಜವಾಗಿ ಎದುರಿಸ್ತಾ ಸಹಜ ಸುಖಮಯ ಜೀವನ ನಡೆಸುವುದಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ಕಲಿತುಕೊಂಡು ಎಲ್ಲರಿಗೂ ಕೂಡ ಮಾರ್ಗದರ್ಶಿ ಆಗ್ತಾ ಇದ್ದಾರೆ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ 7 ದಿನ ಪಠ್ಯಕ್ರಮವನ್ನು ಕೊಡಲಾಗ್ತದೆ. ನಾನು ಯಾರು, ನನ್ನ ತಂದೆ ಯಾರು, ಹಾಗೂ ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳು, ಸ್ಥಾಪನೆ, ಪಾಲನೆ, ವಿನಾಶ, ಕಾಲಚಕ್ರದ ರಹಸ್ಯ, ಮಾನವ ವಂಶವೃಕ್ಷ ಹೇಗೆ ಬೆಳೀತದೆ, ಹೇಗೆ ಅವಸಾನ ಹೊಂದುತ್ತದೆ, ಹಾಗೂ ಮನುಷ್ಯನಿಗೆ ಜನ್ಮಗಳು ಎಷ್ಟು, ಹಾಗೂ ಮನುಷ್ಯನಾಗಿಯೇ ಹುಟ್ಟುತ್ತಾನೆ, ಪ್ರಾಣಿಯಾಗಿ ಹುಟ್ಟುವುದಿಲ್ಲ, ಎಂತಹ ಕರ್ಮ ಮಾಡಿದರೆ ಏನು ಫಲವನ್ನು ಪಡೆದುಕೊಳ್ತಾನೆ, ಕರ್ಮದ ಗುಹ್ಯಗತಿ ಏನು, ಈ ಎಲ್ಲ ವಿಚಾರಗಳನ್ನು 7 ದಿನದ ಪಠ್ಯಕ್ರಮದಲ್ಲಿ ಉಚಿತವಾಗಿ ತಿಳಿಸಿಕೊಳ್ಳಲಾಗ್ತದೆ. ಅದರ ಜೊತೆಗೆ ಅನೇಕ ಕಾನ್ಫರೆನ್ಸಸ್ಗಳನ್ನು, ವರ್ಕ್ಶಾಪ್ಗಳನ್ನು, ಸಭೆ ಸಮಾರಂಭಗಳನ್ನು ಮಾಡಿ ಈ ಒಂದು ರಾಜಯೋಗದ ಅಭ್ಯಾಸವನ್ನು ಮಾಡುವಂತಹ ವಿಧಿಯನ್ನು ಈ ವಿದ್ಯಾಲಯದ ಮುಖಾಂತರ ಕಲಿಸಿಕೊಳ್ಳಲಾಗ್ತದೆ. ಶಾಲೆ ಕಾಲೇಜುಗಳಲ್ಲಿ ಮೌಲ್ಯ ಶಿಕ್ಷಣ, ಆಫೀಸಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಶಿಕ್ಷಣ, ಹಾಗೂ ಸಂತೆ, ಜಾತ್ರೆ, ಹಾಗೂ ಸಮಾಜ ಸಂಘಗಳು ಎಲ್ಲಿಯೇ ಇರಲಿ ಸಮಾಜದ ಪ್ರತಿಯೊಂದು ವರ್ಗದ ಪ್ರತಿಯೊಬ್ಬ ಸದಸ್ಯರಿಗೂ ಈ ಒಂದು ರಾಜಯೋಗದ ಅಭ್ಯಾಸದ ವಿಧಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖಾಂತರ ಮಾಡ್ತಾ ಇದ್ದೇವೆ. ಯಾಕಂದರೆ ವರ್ತಮಾನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಎಲ್ಲವೂ ಇದ್ದು ಕೂಡ ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾರೆ. ಅದು ಯಾವುದು ಏನು ಇಲ್ಲ ಅಂತಂದರೆ ನಿಜವಾದ ಆಂತರಿಕ ಶಾಂತಿಯ ಕೊರತೆಯ ಅನುಭವ ಮನುಷ್ಯ ಮಾಡ್ಕೊಳ್ತಾ ಇದ್ದಾನೆ. ಆ ಶಾಂತಿಯ ಅನುಭವ ಮಾಡಬೇಕು ಅಂತಂದರೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದುಕೊಂಡು ನಮ್ಮೆಲ್ಲರ ತಂದೆಯಾಗಿರುವಂತಹ ಪರಮಾತ್ಮನನ್ನು ನೆನಪು ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ಪರಮಾತ್ಮನನ್ನು ನೆನಪು ಮಾಡುವ
ಮಾಡುವಂತಹ ವಿಧಿಗೆ ರಾಜಯೋಗ ಅಂತ ಹೇಳಲಾಗ್ತದೆ. ಆ ರಾಜಯೋಗದ ಅಭ್ಯಾಸವನ್ನ ಇವತ್ತು ಸಮಾಜದ ಪ್ರತಿಯೊಂದು ವರ್ಗದವರು ಮಾಡಲಿ ಅನ್ನೋದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ 21 ವರ್ಗಗಳನ್ನಾಗಿ ಮಾಡಿ, ವಿಂಗ್ಗಳನ್ನಾಗಿ ಮಾಡಿ ಎಲ್ಲ ವರ್ಗದ ಜನರಿಗೂ ಈ ಅಧ್ಯಾತ್ಮದ ಶಿಕ್ಷಣ ತಲುಪುವಂತಹ ಸೇವೆಯನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಹಾಗೂ ಇಲ್ಲಿ ತಿಳಿಸ್ಕೊಡುವಂತಹ ಮುಖ್ಯವಾದ ವಿಚಾರ ಅಂದ್ರೆ ನಾನು ಯಾರು ಹಾಗೂ ಪರಮಾತ್ಮ ಯಾರು. ಅದರ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಪಾಲ್ಗೊಳ್ಳುತ್ತೇವೆ. ಉದಾಹರಣೆಗೆ ಯೋಗ ದಿನ ಹಾಗೂ ಸಂವಿಧಾನದ ದಿನ, ರಾಜ್ಯೋತ್ಸವ, ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ. ಹಾಗೂ ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದ ನಡೆಸಲಾಗ್ತದೆ. ಯಾವುದು ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳೊಡಗೂಡಿ ನಡೆಸಲಾಗ್ತದೆ. ಅಂತಹ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಕೂಡ ಆಮಂತ್ರಣ ಕೊಟ್ಟಾಗ ನಾವು ಕೂಡ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತೇವೆ. ಅದರಂತೆ ಇವತ್ತಿನ ದಿನ ಸಂವಿಧಾನದ ದಿನದ ನಿಮಿತ್ತ ಅಂದರೆ 26 ನವೆಂಬರ್ 1949 ಸಂವಿಧಾನದ ಅಕ್ಸೆಪ್ಟ್ ಮಾಡಿಕೊಂಡಿರುವಂತಹ, ಅಂಗೀಕರಿಸಿರುವಂತಹ ದಿನ. ಆ ದಿನವನ್ನ ನಾವು ಅವತ್ತಿನ ದಿನ ಆಚರಣೆ ಮಾಡಬೇಕು ಅಂತಂದ್ರೆ ಅವತ್ತು ಆಫೀಸಲ್ಲಿನೂ ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾರೆ. ಆ ಕಾರಣದಿಂದ ಸಹೋದರಿಯವರು ನಮಗೆ ಒದಗುವುದಕ್ಕೆ ಅನುಕೂಲ ಆಗುವುದಿಲ್ಲ ಅನ್ನೋದಕ್ಕಾಗಿ, ಹಾಗೂ ಇವತ್ತು ಸದ್ಗುರುವಾರ, ಅದಕ್ಕೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ನಾನು ವಿನಂತಿ ಮಾಡ್ಕೊಳ್ತೀನಿ.